ಅಶೋಕ್ ಪಟ್ಟಣ್ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಮಂತ್ರಿ ಆಗ್ತೀನಿ ಅಂತ, ಆಗಿಲ್ಲ. ಈಗ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಕಾಲದಿಂದ ಪಾರ್ಟಿಯಲ್ಲಿದ್ದೀವಿ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀವಿ, ಈ ಬಾರಿ ಮಂತ್ರಿ ಆಗ್ತೀನಿ ಅನ್ನುವಂಥ ನಿರೀಕ್ಷೆ ಇತ್ತು, ಆಗಲಿಲ್ಲ. ಆದರೂ 2028ಕ್ಕೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡ್ತೀನಿ ಅಂತ ರಾಮದುರ್ಗದ MLA ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಆಗ್ತೀನಿ ಅನ್ನುವಂಥ ನಿರೀಕ್ಷೆ ಇತ್ತು, ಆಗಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರಿ, ಕಾಂಗ್ರೆಸ್ ಒಳಗೆ ಯಾವಾಗಲೂ ಇದೆಲ್ಲ ಆಗ್ತಾ ಇರ್ತದೆ. ಹಿಂಗೆ ಭಾಳ ನಮ್ಮ ಪಕ್ಷ ಭಾಳ ದೊಡ್ಡ ಪಕ್ಷ, ಅದರಿಂದ ಇಂಥವೆಲ್ಲ ಆಗ್ತಾ ಇರ್ತದೆ. ಸಹಿಸ್ಕೋಬೇಕು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಸಮಾಧಾನ ಇದ್ರೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ದೊಡ್ಡ ಗಾದೆ ಹೇಳ್ತಾರೆ ಹಿಂದಿಯವರು. ಅದೇ ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರಿಗಿಂತ ಈಗ ಯಾವ ಮಿನಿಸ್ಟ್ರಿಗಳು ಅನೌನ್ಸ್ ಮಾಡಿದ್ರು ಎಲ್ಲರಿಗಿಂತ ಸೀನಿಯರ್. ಮೊದಲು ಎಷ್ಟು ಜನ ಮಾಡಿದ್ರು ಅವ್ರಿಗಿಂತ ಸೀನಿಯರ್ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ ನಾವೆಲ್ಲ ಎಷ್ಟು ಸೇವೆ ಮಾಡಿದ್ದೀವಿ ಪಕ್ಷಕ್ಕೆ, ಎಷ್ಟು ನಿಷ್ಠೆಯಿಂದ ಇದ್ದೀವಿ, ಎಂತೆಂಥ ಕ್ರೈಸಿಸ್ ಕೂಡ ನಾವು ಪಕ್ಷದಾಗ ಇದ್ದೀವಿ ಅಂತ ಅವ್ರಿಗೂ ಗೊತ್ತಿದೆ. ದುರಾದೃಷ್ಟಕರ ನಮಗೆ ಆಗಲಿಲ್ಲ ಅನ್ನೋದು ನನಗೊಂದು ಸ್ವಲ್ಪ ಬೇಸರ ಇದ್ದೇ ಇರ್ತದೆ. ಮನುಷ್ಯ ಆದಮೇಲೆ ಬೇಸರ ಇದ್ದೇ ಇರ್ತದೆ. ಬೇರೆ ಬೇರೆಯವ್ರಿಗೆಲ್ಲ ಮಾಡಿದ್ರಲ್ಲ, ನಾವು ಇಷ್ಟೆಲ್ಲ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದು ಕೂಡ ಮಾಡಲಿಲ್ಲ ಅಂತ ಹೇಳಿ ಬೇಸರ ಇದೆ. ಆದರೆ ನಾವು ಪಕ್ಷ ಏನು ಬಿಡಲ್ಲ, ನಾವು ಪಕ್ಷ ನಿಷ್ಠೆಯಿಂದ ಪಕ್ಷ ಬಲಪಡಿಸೋಕ್ಕೆ ನಾವು ನನ್ನ ಕೈಲಾಗಿದ್ದು ನಾನು ಶ್ರಮ ಪಡ್ತೀನಿ. ಅಲ್ಲಿಗೆ ನೀವು ಹೇಳಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆಲ್ಲ ನಮ್ಮ ಸೇವೆ ಗೊತ್ತು ಅಂತ. ಎಲ್ಲ ಗೊತ್ತಿದೆ. ದೇವರಾಜ ಕಾಲದಿಂದ ಇದ್ದೀವಿ. ಖರ್ಗೆ ಸಾಹೇಬರು ಮಿನಿಸ್ಟರ್ ಇದ್ರು ಅವಾಗೆಲ್ಲಾನು. ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ರು. ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಯಾವ ಜಿಲ್ಲೆದು. ನನ್ನ ಪ್ರಕಾರ ಜಿಲ್ಲಾವಾರು ಜಾತಿವಾರು ಅವೆಲ್ಲ ಸ್ವಲ್ಪ ಅಡ್ಡ ಬಂದಿರೋದು ಕಾಣ್ತದೆ. ಈಗ ನಾವು ಅಪ್ಪಿ ಲಿಂಗಾಯತೊಳಗೆ ಬಣಜಿಗರಾಗಿದ್ದೀವಿ. ಅವರೇನಂತಾರೆ, ಬಣಜಿಗರು ಈಗಾಗಲೇ ಇವರು ನಮ್ಮ ಶರಣ ಪ್ರಕಾಶ್ ಅವರು ಬಣಜಿಗರು, ಆಮೇಲೆ ನಮ್ಮ ಈಶ್ವರ್ ಖಂಡ್ರವರು ಬಣಜಿಗರು. 2 ಬಣಜಿಗರು ಕೊಟ್ಬಿಟ್ಟಿದ್ದೀವಿ, 3ನೇದು ಹೆಂಗೆ ಕೊಡೋದು ಅಂತ ಪ್ರಶ್ನೆ ಬಂತು. ಹಾಗಾಗಿ ಜಿಲ್ಲಾವಾರು ಹಾಗಾಗಿ ಎಲ್ಲ ಸಬ್ ಕ್ಯಾಸ್ಟ್ಗಳು ತಗೊಂಡಿರೋದ್ರಿಂದ ನಾನು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅನಿಸ್ತಾ ಇದೆ. ಕಳೆದ ಬಾರಿ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ನ ಸ್ಪರ್ಧೆ ಮಾಡಿ ಬಿಜೆಪಿಯಲ್ಲೂ ಮಿನಿಸ್ಟರ್ ಆಗಿದ್ರು, DCM ಆಗಿದ್ರು. ಈಗ ಲಕ್ಷ್ಮಣ ಸವದಿ ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಇದೆಲ್ಲ ಲಕ್ಷ್ಮಣ ಸವದಿಗೆ ಮಾಡಿದ್ದೆಲ್ಲ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಂಬಂಧಪಟ್ಟಿದ್ದು. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೋಲ್ಲ, ಅವರು ನನ್ನ ಸ್ನೇಹಿತರೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.